ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಕೋರ್ಟ್. ಸಂತ್ರಸ್ತೆಗೆ 7 ಲಕ್ಷ ಪರಿಹಾರ ನೀಡೋದಕ್ಕೆ ಆದೇಶವನ್ನ ಹೊರಡಿಸಿದೆ. ಎಸ್ಪಿಪಿ ಜಗದೀಶ್ ಅವರು ವಾದವನ್ನ ನಾವು ಗಮನಿಸಿದಾಗ ಈ ವ್ಯಕ್ತಿಯಿಂದ ಆಕೆ ದೈಹಿಕ ಹಿಂಸೆಯ ಜೊತೆಗೆ ಮಾನಸಿಕ ಹಿಂಸೆಯನ್ನ ಕೂಡ ಅನುಭವಿಸ್ತಾ ಇದ್ದಾಳೆ. ಆ ಸಂತ್ರಸ್ತೆ ಆ ವಿಡಿಯೋ ಹೊರಗಡೆ ಬಂದ ದಿನದಿಂದಲೂ ಕೂಡ ಆಕೆ ಮನೆಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಕೆ ಎಲ್ಲೂ ಕೂಡ ದುಡಿಯೋದಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಈತನಿಗೆ ಅತಿ ಹೆಚ್ಚು ದಂಡವನ್ನ ವಿಧಿಸಬೇಕು, ಅದರ ದೊಡ್ಡ ಭಾಗವನ್ನ ಆ ಸಂತ್ರಸ್ತೆಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಎಸ್ಪಿಪಿ ಜಗದೀಶ್ ಅವರು ವಾದವನ್ನ ಮಂಡನೆ ಮಾಡಿದ್ರು. ಅದರ ಪ್ರಕಾರ ಈಗ ಜೀವಾವಧಿ ಶಿಕ್ಷೆ ನೀಡಿದ್ರೆ ಮಾತ್ರ ಸಂತ್ರಸ್ತೆಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ಎಸ್ಪಿಪಿ ಅಶೋಕ್ ನಾಯಕ್ ಅವರು ವಾದವನ್ನ ಮಂಡನೆ ಮಾಡಿದ್ರು. ಅದರ ಪ್ರಕಾರ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಜೊತೆಗೆ 7 ಲಕ್ಷ ರೂಪಾಯಿ ಆ ಸಂತ್ರಸ್ತೆಗೆ ನೀಡೋದಕ್ಕೆ ನ್ಯಾಯಮೂರ್ತಿಗಳು ಆದೇಶವನ್ನ ಹೊರಡಿಸಿದ್ದಾರೆ. ಅದ್ಭುತವಾದಂತಹ ತೀರ್ಪು. ರಾಜ್ಯದ ಇತಿಹಾಸದಲ್ಲೇ ಒಬ್ಬ ಮಾಜಿ ಸಂಸದನಿಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ನಿನ್ನೆಯಿಂದಲೂ ಕೂಡ ಬಹಳಷ್ಟು ಕುತೂಹಲ ಇತ್ತು. ನಿನ್ನೆಯಿಂದಲೂ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಹೇಳಿ ಯಾವಾಗ ಸಾಬೀತಾಯ್ತೋ ಆ ಕ್ಷಣದಿಂದಲೂ ಕೂಡ ಈ ಅಪರಾಧಿಗೆ ಯಾವ ರೀತಿಯಾದಂತಹ ಶಿಕ್ಷೆ, ಎಷ್ಟು ವರ್ಷಗಳ ಶಿಕ್ಷೆಯನ್ನ ವಿಧಿಸಲಾಗುತ್ತೆ ಅನ್ನೋ ಪ್ರಶ್ನೆ ಇತ್ತು, ಕುತೂಹಲ ಇತ್ತು. ಫೈನಲಿ ತೀರ್ಪು ಪ್ರಕಟ ಆಗಿದೆ. ಈಗ ಜೀವನ ಪರ್ಯಂತ ಜೈಲೇ ಗತಿ ಈ ಅತ್ಯಾಚಾರಿ ಪ್ರಜ್ವಲ್ ರೇವಣ್ಣಗೆ ಜೀವನ ಪರ್ಯಂತ ಜೈಲೇ ಗತಿ. ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಈಗ ಕೋರ್ಟ್ನಿಂದ ಏನಾಗುತ್ತೆ, ಯಾವ ರೀತಿಯಾದಂತಹ ಶಿಕ್ಷೆಯನ್ನ ವಿಧಿಸಲಾಗುತ್ತೆ, ಎಲ್ಲರಿಗೂ ಇದ್ದಂತ ಕುತೂಹಲ ಇದು. ಪ್ರತಿಯೊಬ್ಬರಿಗೂ ಇದ್ದಂತ ಕುತೂಹಲ. ಬಹಳಷ್ಟು ಜನ ವಕೀಲರ ಜೊತೆಗೆ ನಾವು ಮಾತನಾಡಿದ್ವಿ. ಪ್ರತಿಯೊಬ್ಬರು ಕೂಡ ಹೇಳಿದ್ದಿದೆ, ಜೀವಾವಧಿ ಶಿಕ್ಷೆ ಆಗುತ್ತೆ ಈ ಪ್ರಕರಣವನ್ನ ನೋಡ್ತಾ ಇದ್ರೆ ಅಂತ ಹೇಳಿ. ಫೈನಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾರೆ ಪ್ರಜ್ವಲ್ ರೇವಣ್ಣ. ನ್ಯಾಯಾಲಯದ ಮುಂದೆ, ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ ಅಂತ ಹೇಳಿ ಮತ್ತೆ ಸಾಬೀತಾಯಿತು. ನನ್ನ ಹತ್ರ ಹಣ ಇದೆ, ನನ್ನ ಹತ್ರ ಅಧಿಕಾರ ಇದೆ, ಆ ದುರಂಕಾರದಲ್ಲಿದ್ದವರಿಗೆ ಇದೊಂದು ತಕ್ಕ ಪಾಠ. ನಿಮ್ಮ ಬಳಿ ಇರುವಂತಹ ಹಣ, ನಿಮ್ಮ ಬಳಿ ಇರುವಂತಹ ಅಧಿಕಾರ ನ್ಯಾಯಾಲಯದ ಮುಂದೆ ಇರೋದಿಲ್ಲ, ಅದು ನಡೆಯೋದು ಇಲ್ಲ. ತಪ್ಪಿತಸ್ಥರಿಗೆ ಅದ್ಯಾರೇ ಆಗಿರ್ಲಿ ಅಂತ ದೊಡ್ಡ ಅಧಿಕಾರದಲ್ಲೇ ಇರಲಿ, ತಪ್ಪೇ. ಮಾಜಿ ಪ್ರಧಾನಿಗಳ ಮೊಮ್ಮಗ, ಮಾಜಿ ಸಚಿವರ ಮಗ, ಮಾಜಿ ಸಂಸದ ಜೀವಾವಧಿ ಶಿಕ್ಷೆಗೆ ಒಳಗಾಗಿರೋ, ಜೀವನ ಪರ್ಯಂತ ಜೈಲಿನಲ್ಲೇ ಕಳಿಬೇಕಾದಂತ ಪರಿಸ್ಥಿತಿ.